ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ವೃತ್ತಿಯಲ್ಲಿ ಏನು ಒತ್ತಡ, ಪರಿಶ್ರಮ ಅಂತೀವಲ್ಲ ಅದು ಜಾಸ್ತಿ ಆಗುತ್ತೆ. ಮತ್ತು ಸ್ವಲ್ಪ ಭಯದ ವಾತಾವರಣ ಸೂಚಿಸ್ತಾ ಇದೆ. ಅಂಜಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು, ಇದು ಕೆಲಸ ಗೊತ್ತಿದೆಯೋ ಇಲ್ವೋ ಆ ಥರದ್ದು ಒಂದು ಕನ್ಫ್ಯೂಷನು, ಆ ಥರದ್ರಲ್ಲಿ ಇರ್ತೀರ ಈ ದಿವಸ. ಮತ್ತು ಶತ್ರುಗಳ ವಿರೋಧ ಬರುತ್ತೆ. ಆರೋಗ್ಯದಲ್ಲೂ ತೊಡಕಾಗೋದು, ಪೆಟ್ಟು ಮಾಡ್ಕೊಳ್ಳೋದು, ಗಾಯ ಮಾಡ್ಕೊಳ್ಳೋದು, ತರಚೋದು, ಈ ಥರದ್ದೆಲ್ಲ ನರಗಳಿಗೆ ಸಂಬಂಧಿಸಿರ್ತಕ್ಕಂಥ ಪೆಟ್ಟು ಬೀಳೋ ಸಾಧ್ಯತೆ. ದುರ್ಗಾ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು ಈ ದಿವಸ. ವೃಶ್ಚಿಕ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ. ಸ್ವಲ್ಪ ಅತಿಯಾದ ಆಹಾರ ಸೇವನೆ ಅದು ನಿಮಗೆ ತೊಂದರೆ ಆಗೋ ಸಾಧ್ಯತೆ ಇದೆ, ಹುಷಾರಾಗಿದೆ. ಅದರ ಹೊರತಾಗಿ ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕವಿಲ್ಲ, ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಉದರ ಬಾಧೆ ಇದೆ. ಮಕ್ಕಳು ಈ ದಿವಸ ಮಕ್ಕಳೇ ನಿಮಗೆ ಶತ್ರುಗಳಾಗ್ಬಿಡೋ ಸಾಧ್ಯತೆ ಇದೆ. ಮಕ್ಕಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಧನುಸ್ಸು ರಾಶಿಯವರಿಗೆ ಈ ದಿವಸ ನೋಡಿ ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಇದೆ. ವೃತ್ತಿಯ ಸಂಬಂಧಿ, ಬಂಧುಗಳ ವಿಚಾರದಲ್ಲಿ, ತಂದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಆಗಿಬಿಡುತ್ತೆ. ಅದು ಇಡೀ ದಿವಸ ಹಾಳಾಗೋ ಸಾಧ್ಯತೆ ಇದೆ. ಮತ್ತು ತಾಯಿಯ ಜೊತೆಗೆ ಸ್ವಲ್ಪ ತೊಂದರೆಗಳು, ಹೃದಯ ಸಂಬಂಧಿ ತೊಂದರೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ವಲ್ಪ ವೀಕಾಗಿದೆ. ಗುರುವಿನ ದೃಷ್ಟಿ ಇದೆ. ಈ ಕಾರಣದಿಂದ ಪ್ರಮಾದ ಏನೂ ಆಗೋದಿಲ್ಲ. ಆದರೆ ಒತ್ತಡ, ಪ್ರೆಷರು, ಮನಸ್ಸಿಗೆ ಬೇಸರ ಇದು ಇದ್ದೇ ಇದೆ. ಗುರುಚರಿತ್ರೆ ಪಾರಾಯಣ ಮಾಡೋದು ಇದು ತುಂಬ ಒಳ್ಳೆಯದು. ಈ ದಿವಸದ ಮಟ್ಟಿಗೆ ಗುರುವಿನ ಸ್ಮರಣೆ, ವಿಷ್ಣು ಸಹಸ್ರನಾಮ ಎರಡೂ ಬಹಳ ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವ್ಯಯ ಸೂಚಿಸ್ತಾ ಇದೆ. ವ್ಯಾಪಾರಿಗಳಿಗೆ ಮುಖ್ಯವಾಗಿ ದಿವಸ ಲಾಸ್, ಬಿಗ್ ಲಾಸ್ ಅಂತೀವಲ್ಲ ಆ ರೀತಿಯಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಭಯದ ವಾತಾವರಣ ಸೂಚಿಸ್ತಾ ಇದೆ. ಇನ್ಫೆಕ್ಷನ್, ಬಹಳ ಮುಖ್ಯವಾಗಿ ಥ್ರೋಟ್ ಇನ್ಫೆಕ್ಷನ್ ಮತ್ತು ಕಿವಿಗೆ ಸಂಬಂಧಿಸಿದ ಹಾಗೆ ಅದು ತೊಂದರೆಗಳು ಉಂಟಾಗುವ ಲಕ್ಷಣ ಇದೆ. ತುಂಬ ಹುಷಾರಾಗಿರಬೇಕು ಈ ದಿವಸ. ಶಿವಕವಚವನ್ನು ಕೇಳಿಸ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಲಾಭದಾಯಕವಾಗಿದೆ. 2-3 ಬಗೆಗಳಲ್ಲಿ ಈ ದಿವಸ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಶತ್ರುಗಳು ಕೂಡ ದೂರ ಆಗಿಬಿಡ್ತಾರೆ, ಅಥವಾ ಅವರು ತೆಗೆದುಕೊಂಡು ನಿರ್ಣಯವೇ ನಿಮಗೂ ಒಂದು ಲಾಭ, ಯಾವುದೋ ಒಂದು ಥರದಲ್ಲಿ ಅನುಕೂಲ, ಆ ಥರದ್ದು ನಿಮಗೆ ಅನುಕೂಲ ಆಗುತ್ತೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ. ಆದರೆ ಈ ದಿವಸ ತೊಡಕಂದರೆ ಆಹಾರ ವ್ಯತ್ಯಾಸ ಮತ್ತು ವಿದ್ಯಾರ್ಥಿಗಳಿಗೆ ಕಂಟಕ, ತೊಂದರೆ ಮತ್ತು ಬಾಯಿ ಹುಣ್ಣಾಗೋದು ಈ ಥರದ್ದೆಲ್ಲ ಸಾಧ್ಯತೆ ಇದೆ. ಹುಷಾರಾಗಿರಿ. ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ. ಮೀನರಾಶಿಯವರಿಗೆ ಈ ದಿವಸ ಆರೋಗ್ಯ ವ್ಯತ್ಯಾಸ ಇದೆ. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ತಲೆ, ಶಿರೋಬಾಧೆ ಸೂಚಿಸ್ತಾ ಇದೆ. ಟೆನ್ಷನ್ ಮಾಡಿಕೊಳ್ಳುವ ಸಾಧ್ಯತೆ ಅಧಿಕವಾಗಿದೆ. ಅಲರ್ಜಿ, ದೇಹಕ್ಕೆ ಗಾಯವೋ ಮತ್ತೊಂದು ಈ ಥರದ ಕೆರೆತ, ಹೀಗೆ ಇಂಥದ್ದೊಂದು ಹಿಂಸೆ ಅನುಭವಿಸ್ತೀರ ಈ ದಿವಸ. ವೃತ್ತಿಯಲ್ಲಿ ಅನುಕೂಲ ಇದೆ, ತೊಂದರೆ ಇಲ್ಲ, ಕೆಲಸಗಳು ಸಾಗುತ್ತೆ. ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಬೇಕು. ನಾಗ ಕವಚ ಕೇಳಿಸ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳ ಅಕ್ಷರ ಮಂತ್ರ ಗಮನಿಸಿ. ಓಂ ಯುಗಂಧರಾಯ ನಮಃ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ನಾಗನ ಕೃಪೆಯಾಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.